ರಂಜಾನ್ ಹಬ್ಬದ ಪ್ರಯುಕ್ತ ಅಗತ್ಯವಿರುವ ಕುಟುಂಬಗಳಿಗೆ ಅಕ್ಕಿ, ಗೋಧಿ ಹಿಟ್ಟು, ಅಡುಗೆ ಎಣ್ಣೆ, ಬೇಳೆಕಾಳು, ಸಕ್ಕರೆ ಮತ್ತು ಖರ್ಜೂರದಂತಹ ದೈನಂದಿನ ಅವಶ್ಯಕ ವಸ್ತುಗಳನ್ನು ಒಳಗೊಂಡ ದಿನಸಿ ಕಿಟ್ಗಳನ್ನು ಸಮಾಜ ಸೇವಕ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ಬಣ್ಣ ವಿತರಿಸಿದರು. ವರ್ತೂರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆಹಾರ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಹೋದರತ್ವ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸತತವಾಗಿ 10 ವರ್ಷಗಳಿಂದ ದೀಪಾವಳಿ, ಯುಗಾದಿ, ರಂಜಾನ್ ಹಬ್ಬಗಳಲ್ಲಿ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗ್ತಾ ಇದೆ. ಅಲ್ಲದೆ ವಿಶೇಷವಾಗಿ ಜನವರಿ 1ರಂದು ಸುಮಾರು ಸಾವಿರಾರು ಮಂದಿಗೆ ಔಷಧಿಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಹೊಸ ವರ್ಷವನ್ನು ಆಚರಿಸಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಪವಿತ್ರ ರಂಜಾನ್ ಮಾಸ ಪ್ರತಿಯೊಬ್ಬರಿಗೂ ಒಳಿತು ಮಾಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವರ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಮುಖಂಡರಾದ ಇಕ್ಬಾಲ್, ಗಫಾರ್, ಕನ್ನಳ್ಳಿ ಮುನಿರಾಜು, ರಾಜಗೋಪಾಲ, ವಾಸು, ಅಸ್ವತ್ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಮುಬಾರಕ್, ಪ್ರಜಾಪವರ್ ಟಿವಿ, ಮಹದೇವಪುರ. ಮೊದಲನೇದಾಗಿ ರಂಜಾನ್ ಹಬ್ಬದ ನನ್ನ ಅಣ್ಣ ತಮ್ಮಂದರಿಗೆ ಹಾಗೂ ನನ್ನ ಅಕ್ಕ ತಂಗಿಯವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ದೇವರವರು 1 ತಿಂಗಳು ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದ್ ಬಯಸ್ಲಿ ಅಂತ ನಾನು ಅವರಲ್ಲಿ ಪೂರ್ತಿಯಾಗಿ ಮನವರಿಕೆ ಮಾಡ್ಕೊಂತೀನಿ. ಏನೋ ನನ್ನ ಕೈಯಲ್ಲಾಗಿದ್ದು ಸಣ್ಣ ಸಹಾಯ. ಅವತ್ತಿಂದ ಸುಮಾರು ನಾನು 7 ವರ್ಷಗಳಿಂದ ನನ್ನ ಕೈಯಲ್ಲಿ ಆಗಿದ್ದು, ನನ್ನ ಕೈಯಲ್ಲಿ ಆಗದಿದ್ದು ನಾನು ಮಾಡಕ್ಕಾಗಲ್ಲ, ಆಗಿದ್ದು ಏನೋ 1 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಈ ತರ ಕಾರ್ಯಕ್ರಮಗಳು, ದೀಪಾವಳಿ ಆಗ್ಬೋದು, ಜನವರಿ 1 ಆಗ್ಬೋದು, ರಂಜಾನ್, ಬಕ್ರೀದ್, ಅದರಲ್ಲಿ ಉಗಾದಿ, ನನ್ನ ಕೈಯಲ್ಲಾಗಿದ್ದು ಜನರ ಸೇವೆ, ಕಷ್ಟದಲ್ಲಿರೋರ್ಗೆ ನನ್ನ ಕೈಯಲ್ಲಾಗಿದ್ದು ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ ಮುಂದೇನು ಮಾಡ್ತೀನಿ. ದೇವ್ರು ನನ್ಗೆ ಸ್ವಲ್ಪ ಶಕ್ತಿ ಕೊಡ್ಲಿ, ಎಲ್ಲಾರ್ಗು ಅನುಕೂಲ ಮಾಡೋ ಮನಸ್ಸು ಕೊಡ್ಲಿ ಮೊದಲನೇದಾಗಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಷ್ಟು ರೇಷನ್ ಕಿಟ್ ಕೊಟ್ಟಿದ್ದೀರಾ? ಇವತ್ತು ಕಮ್ಮಿನೇ. ನಾನು ದೀಪಾವಳಿಗೆ 1,200 ಕೊಟ್ಟೆ. ಇವತ್ತು ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ಒಂದು 200-250 ಇರ್ಬೇಕಷ್ಟೇ ಇವತ್ತು. ಅದರಲ್ಲಿ 1 ಕಿಟ್ ಬಂದು 1,150 ರೂಪಾಯಿ ಬೀಳುತ್ತೆ. ದೀಪಾವಳಿ ಬಂದು 1,350 ಬೀಳುತ್ತೆ. ಮೆಡಿಷನ್ 4,80,000 ಆಯ್ತು. 828 ಜನ ತಗೊಂಡಿದ್ದಾರೆ. 1,000 ರೂಪಾಯಿಗೂ ತಗೊಂಡಿರೋರು ಇರ್ತಾರೆ, 500 ತಗೊಂಡಿರ್ತಾರೆ, 1,500 ತಗೊಂಡಿರ್ತಾರೆ. ಅದೊಂದು 4,80,000 ಚಿಲ್ಲರೆ ಆಗುತ್ತೆ. ಅದು ನನಗೆ ಬಹಳ ಇಷ್ಟವಾದ ಕೆಲಸ. ಯಾಕಂದ್ರೆ ಮನುಷ್ಯನಿಗೆ ರೋಗ, ಕಾಯಿಲೆ ಅನ್ನೋದು ಒಂದು ಸ್ವಲ್ಪ ಅದು ಒಬ್ಬರಿಂದ ಹೆಲ್ಪ್ ಆದ್ರೆ ಅದು ಬಹಳ ಒಳ್ಳೇದು ಅಂತೇಳಿ ಜನವರಿ 1ನೇ ತಾರೀಕು ಎಲ್ಲಾರು ಒಂಥರ ಕಾರ್ಯಕ್ರಮ ಮಾಡಿದ್ರೆ, ನಾನು ಬೆಳಿಗ್ಗೆ 10 ಗಂಟೆಗೆ ಮೆಡಿಕಲ್ ಸ್ಟೋರಿಗೆ ಬಂದು ಕುತ್ಕೊಂಡು ರಾತ್ರಿ 7 ಗಂಟೆವರೆಗೂ ನಾನು ನಮ್ಮ ಹೆಂಗಸರನ್ನ ಬಿದ್ದು ನಮ್ಮ ಕೈಯಲ್ಲಾಗಿ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈ ದಿನ ವರ್ತೂರಿನಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು, ಪಂಚಾಯತಿ ಸದಸ್ಯರು, ಸುಮಾರು ಹುದ್ದೆಗಳನ್ನ ಅನುಭವಿಸಿದಂತ ನಮ್ಮ ಸುಬ್ಬಣ್ಣ ಅವರು ಪ್ರತಿ ವರ್ಷ ಯುಗಾದಿ, ದೀಪಾವಳಿ, ರಂಜಾನ್, ಬಕ್ರೀದ್ ಮತ್ತೆ ಜನವರಿ 1ಕ್ಕೆ ಮೆಡಿಷನ್. ಜನವರಿ 1 ಬಂತು ಅಂದ್ರೆ ವರ್ತೂರವರಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಏನೇನು ಕಾಯಿಲೆ ಇದೆ ಫಸ್ಟೇ ಅವ್ರ ಹತ್ರ ಕೇಳ್ಕೊಂಡು ಅವರಿಗೆ ಏನು ಮೆಡಿಸಿನ್ ಬೇಕು ಆ ಮೆಡಿಸಿನ್ ಅನ್ನ ಅವ್ರಿಗೆ ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಪ್ರತಿ ಹಬ್ಬಕ್ಕೂ ಮುಸಲ್ಮಾನ್ ಬಾಂಧವರು ಇರ್ಬೋದು, ಹಿಂದೂಗಳು ಇರ್ಬೋದು, ಹಿಂದೂ ಹಬ್ಬಕ್ಕೆ, ದೀಪಾವಳಿಗೆ ಸುಮಾರು ಒಂದು 15 ಲಕ್ಷ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ನಿಜವಾಗಿಯೂ ಇವತ್ತು ಜನಸೇವೆ. ಪ್ರತಿಯೊಬ್ರು ಇನ್ನೂ ಬೇಕಾದಷ್ಟು ಸಾಹುಕಾರರಿದ್ದಾರೆ, ದುಡ್ಡಿರೋರು ಇದ್ದಾರೆ, ಅವ್ರ ಕೈಯಲ್ಲಿ ಆಗಲ್ಲ. ಈ ಒಂದು ಆಸೆ, ಈ ಒಂದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಯಾವ ದೇವರ ಆಶೀರ್ವಾದ ಮಾಡಿದ್ರೆ ಗೊತ್ತಿಲ್ಲ. ಅವರು ಇವತ್ತು ಮುಸಲ್ಮಾನ್ ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಹಬ್ಬಕ್ಕೆ ಯಾರು ಬಡವರಿದ್ದಾರೆ ನೆಮ್ಮದಿಯಾಗಿ ಹಬ್ಬ ಮಾಡ್ಬೇಕು, ಖುಷಿಯಾಗಿರ್ಬೇಕು. ನಮಗೂ ಇವತ್ತು ಹಬ್ಬದ ದಿವಸ ಕಷ್ಟ ಅನ್ನೋ ಒಂದು ವಿಚಾರ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಮುಸಲ್ಮಾನ್ ಬಾಂಧವರಿಗೆ ಎಲ್ರಿಗೂ ಕರೆದು ಅವರು ಹಬ್ಬಕ್ಕೆ ಏನು ಕಿಟ್ ಬೇಕಾಗುತ್ತೆ ಅದನ್ನ ಕೊಡ್ತಾ ಬರ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಇದೇ ರೀತಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ,
ಅವರು ಒಂದು ಕುಟುಂಬಕ್ಕೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಿನ ಐಶ್ವರ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ದಾನ ಮಾಡುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಮಯದಲ್ಲಿ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಇಕ್ಬಾಲ್ ಅನ್ನೋದಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನು, ಸಮಾಜ ಸೇವಕನು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ. ಸುಬ್ಬಣ್ಣ ಅವರು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಸುಬ್ಬಣ್ಣ ಹೇಳಿದ್ರು. ಅವರು ಒಂದು ತಿಳ್ಕೊಂಡಿದ್ದಾರೆ, ಜನಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿದ್ದಾರೆ. ಸದಾ ಅವರು ಜನಗಳಿಗೆ ನಾನು ಎಷ್ಟೋ ರೆಕಮೆಂಡ್ ಮಾಡ್ತೀನಿ, ಬಡವರು ಮದ್ವೆ, ಇನ್ನೊಂದು ಹಾಸ್ಪಿಟಲ್ ಕೇಸ್, ಎಲ್ಲ ಧರ್ಮದವ್ರಿಗೂ ಅವರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ. ನೋಡಿ, ಈ ರಂಜಾನ್ ತಿಂಗಳು ಪವಿತ್ರವಾದ ತಿಂಗಳಲ್ಲಿ ಮುಸಲ್ಮಾನರಿಗೆ ಒಂದು 200-250 ಜನಕ್ಕೆ ಇಟ್ಟು, ಆಮೇಲೆ ಸ್ಪೆಷಲ್ ಕೋಟಾನು ಇದೆ ಕೆಲವು ಮನೆಗಳಿಗೆ 5,000-10,000 ಕೊಡು. ಅದು ನನ್ನ ಪರ್ಸನಲ್ ಫ್ರೆಂಡ್, ನನಗೆ ಗೊತ್ತಿದೆ. ದೇವರು ಅವ್ರಿಗೆ ಐಶ್ವರ್ಯ ಅದಕ್ಕೆ ಕೊಡ್ತಾ ಇರ್ಬೋದು. ನಮ್ಮಲ್ಲಿ ಸಕಾತ್ ಅಂತಿದೆ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ 2,500 ರೂಪಾಯಿ ಸಕಾತ್ ಕೊಡ್ಬೇಕು. ಆ ತರ ಆ ಮನುಷ್ಯ ವರ್ಷದಲ್ಲಿ ಮೆಡಿಕಲ್, ಜನವರಿ 1 ಆಗಿರ್ಬೋದು, ಉಗಾದಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ಅಣ್ಣಮ್ಮದ ಉತ್ಸವ ಆಗಿರ್ಬೋದು, ರಾಜ್ಯೋತ್ಸವಗಳು, ಅನೇಕ ಕಾರ್ಯಕ್ರಮಗಳು ನನ್ನ ಜೊತೆ ಯಾವಾಗೂ ಸದಾ ಮಾಡ್ತಾ ಇರ್ತಾನೆ. ಸದಾ ಕಾಂಟ್ರಿಬ್ಯೂಟ್ ಈ ಸಮಾಜಕ್ಕೆ ಮಾಡ್ತಾರೆ. ಯಾಕಂದ್ರೆ ಆ ಮನುಷ್ಯನು ಬಡತನ ಇಂದ ಬಂದಿದ್ದಾನೆ. ಬಡತನ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದು ಹಿಡ್ಕೊಂಡು ಆ ಕೆಲಸ ಮಾಡ್ತಾನೆ. ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅದ್ರ ಜೊತೆ ಒಂದು ಅಧಿಕಾರನೂ ಕೊಡ್ಲಿ ಅಂತ ಅಷ್ಟೇ.